सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्वभक्तों की जय, धर्म पुरुषों की जय। श्री काशी धाम की जय, श्री सुलानी धाम की जय, श्री करोखा धाम की जय, श्री बड़बड़ा धाम की जय। सत साहिब ಪರಮ ಪಿತಾ ಪರಮಾತ್ಮ ಕಬೀರರ ಅಪಾರ ದಯೆಯಿಂದ ಮಕ್ಕಳೇ, ಎಂದು ನಿಮಗೆ ಆ ಮೂಲ ಜ್ಞಾನ, ಆ ಸಾರನಾಮ, ಆ ಸಾರ ಜ್ಞಾನ ಪ್ರಾಪ್ತವಾಗಿದೆ. ಅದರ ವಿಷಯದಲ್ಲಿ ಪರಮಾತ್ಮ ತಮ್ಮ ಪ್ರಿಯ ಆತ್ಮ ತಮ್ಮ ಮಗು ಧರಂದಾಸರಿಂದ ಪ್ರತಿಜ್ಞೆ ಮಾಡಿಸಿಬಿಟ್ಟಿದ್ದರು. धर्मदास मेरी लाख दुहाई, ये मूल ज्ञान कई बार न करे। ये मूल ज्ञान बाहर पर ही यह बिचली पीढ़ी हंस नीत रही। मूल ज्ञान तब तक छुपाई जब तक द्वादश पंथ न मिट जाए। कलयुग बीत जाए 5500 तब ये वचन मेरा होगा साक्षात। 5505 ತನಕ ಇದನ್ನು ಅಡಗಿಸಿ ಇಡಬೇಕು. ಕಲಿಯುಗವು ಎಲ್ಲಿಯ ತನಕ 5505 ವರ್ಷ ಕಳೆಯುವುದಿಲ್ಲವೋ ಅಲ್ಲಿಯ ತನಕ ಆ ಸಮಯ ಅದು ಮಧ್ಯದ ಪೀಳಿಗೆಯ ಸಮಯ ಆಗಿರುತ್ತದೆ. ಅದು ಮೋಕ್ಷದ ಸಮಯವಾಗಿರುತ್ತದೆ, ಮೋಕ್ಷ ಕಾಲವಾಗಿರುತ್ತದೆ, ಭಕ್ತಿಯ ಕಾಲ ಆಗಿರುತ್ತದೆ. ಹಾಗೂ ದಾತನ ಕೃಪೆಯಿಂದ ನಿಮಗೆ ಈ ಸಮಯ ಪ್ರಾಪ್ತವಾಗಿದೆ. ಮಧ್ಯದ ಪೀಳಿಗೆಯಲ್ಲಿ ನಿಮ್ಮ ಜನ್ಮ ಹೊಯ್ ಮತ್ತು ಈ ಸಮಯ ಪರಮಾತ್ಮ ಕಬೀರರ ಅಪಾರ ದಯೆಯಿಂದ ನಿಮ್ಮನ್ನು ಸಂಭಾಳಿಸುತ್ತಾ ನಿಮ್ಮಿಂದ ಕರ್ಮ ಮಾಡಿಸಿ ಪೂರ್ತಿ ಗೋಲ್ ಮುಂದೆ ತಂದು ನಿಲ್ಲಿಸಿದ್ದಾರೆ. ಹೇಗೆಂದ್ರೆ ಈ ಹಾಕಿ ಮತ್ತು ಫುಟ್ಬಾಲ್ ಆಡುವವರು ಬೇರೆಯವರಿಂದ, ವಿರೋಧಿಗಳಿಂದ ಬಾಲನ್ನು ಹೊಡೆದು ರಕ್ಷಿಸಿ ಕಾಪಾಡಿ ಮತ್ತು ಗೋಲ್ನ ಮುಂದೆ ತಂದು ಒಮ್ಮೆಲೆ ಕಿಕ್ ಹೊಡಿತಾರೆ, 6 ಪಾರುವಾಗುತ್ತದೆ. ಈಗ ನೀವು ಪೂರ್ತಿ ಗೋಲ್ನ ಮುಂದೆ ಬಂದು ಬಿಟ್ಟಿದ್ದೀರಿ, ಅಂದ್ರೆ ಪೂರ್ತಿ ಪಾರಾಗುವವರಾಗಿದ್ದೀರಿ. ಈ ಸಮಯ ಹೊಯ್ ನೀವಂತೂ ಬಾಲಕರಾಗಿದ್ದೀರಿ. ದಾಸನನ್ನು ಮಾಸ್ಟರ್ ಮಾಡಿಬಿಟ್ಟರು. ನೀವು ರೋಗಿಯಾಗಿದ್ದೀರಿ, ದಾಸನನ್ನು ಡಾಕ್ಟರನ್ನಾಗಿ ಮಾಡಿಬಿಟ್ಟರು. ಡಾಕ್ಟರನಿಗೆ ಗೊತ್ತಿರುತ್ತದೆ ಅದೆಂತಹ ಅದ್ಭುತ ಔಷಧಿ ಇವರಿಗೆ ಕೊಡಲಾಗುತ್ತಿದೆ ಎಂದು. ಯುಗ ಯುಗಗಳ ರೋಗ ಸಮಾಪ್ತವಾಗುತ್ತದೆ. ನಿಮ್ಮ ಜನ್ಮ ಮತ್ತು ಮೃತ್ಯುವೇನದ್ದು? ಮಕ್ಕಳೇ, ಧನ್ಯರು ನಿಮ್ಮ ತಂದೆ ತಾಯಿಯರು, ಅವರಿಂದ ನಿಮ್ಮ ಜನ್ಮವಾಗಿದೆ ಎಂದು ಆ ಪರಮಪಿತನು ಎಲ್ಲಿಂದ ಅಮೃತ ಆಕಾಶವಾಣಿ ಮಾಡಿಬಿಟ್ಟಿದ್ದಾರೆ ತಮ್ಮ ಪ್ರಿಯ ಆತ್ಮಗಳಿಗಾಗಿ. ಏನು ಇದು ಸಾಮಾನ್ಯ ಮಾತಾಗಿದೆಯೇ? ಮತ್ತು ಇಷ್ಟೊಂದು ಪ್ರತ್ಯಕ್ಷ. ಬಾಲ್ಯದಲ್ಲಿ ಬಾಲಕರು ಆಡುತ್ತಿದ್ದರು. ಸಿಗುವುದಿಲ್ಲ, ಮೂಲೆಯಲ್ಲಿ ನಿಂತಿದ್ದೇನೆ ಬಾಗಿಲಿನ ಹಿಂದೆ. ಈ ರೀತಿ ಪೂರ್ತಿ ಕ್ಲಿಯರ್ ಮಾಡಿಟ್ಟಿರುವೆ, ಈಗಲೂ ಕೂಡ ಹುಡುಕುವುದಿಲ್ಲವೇ? ಮಕ್ಕಳೇ, ಪರಮಾತ್ಮ ನಿಮ್ಮ ಮೇಲೆ ಅಪಾರ ಕೃಪೆ ಮಾಡಿದ್ದಾರೆ, ಪೂರ್ಣ ಪ್ರತ್ಯಕ್ಷರಾಗಿದ್ದಾರೆ. ಕಾಲನದ್ದು ಮತ್ತು ದಯಾಳನದ್ದು ಎದುರು ಬದರು ಯುದ್ಧ ಆರಂಭವಾಗಿ ಬಿಟ್ಟಿದೆ. ಹಾಗೂ ಈ ಸಮಯ ಸದ್ಗುರು ನೀಡಲ್ಪಟ್ಟಿದೆ ಮತ್ತು ಪರಮಾತ್ಮ ಕಬೀರರು ಹೇಳಿರುವ ವಚನವಾಗಿದೆ. ಇದನ್ನು ಯಾರೂ ಸಹ ತಡೆಯಲು ಸಾಧ್ಯವಿಲ್ಲ. ನೋಡಿ, ಸಮಯಕ್ಕೆ ಅದು ಹೇಗೆ ಪರಮಾತ್ಮ ದಯ ತೋರುತ್ತಾ ಹೋಗುತ್ತಿದ್ದಾರೆ ನಿಮ್ಮ ಮೇಲೆ. ಎಂತೆಂಥ ಉಪಕರಣಗಳು ತಯಾರಾಗುತ್ತಿವೆ. ಯಾವ ಉಪಕರಣದ, ಯಾವ ಸಾಧನದ, ಯಾವ ಸಮಯ ಅವಶ್ಯಕತೆ ಇತ್ತು ಅದೇ ಸಮಯ ತಕ್ಷಣ ತಯಾರು ಮಾಡಿಸುತ್ತಾ ಹೋದರು. ಇಂದು ನೀವು ಮನೆಯಲ್ಲಿ ಕುಳಿತಲ್ಲಿಯೇ ಆ ಪರಮಪಿತನ ಅಮೃತ ವಚನ, ಅಮೃತವಾಣಿ ಮಹಿಮೆ ಕೇಳುತ್ತಿದ್ದೀರಿ. ಮಕ್ಕಳೇ, ಈ ಕಥೆಗಳನ್ನು ಕೇಳುವುದರಿಂದ, ಸತ್ಸಂಗ ಕೇಳಿಸಿಕೊಳ್ಳುವುದರಿಂದ ಆತ್ಮಕ್ಕೆ ದೃಢತೆ ಸಿಗುತ್ತದೆ, ಧೈರ್ಯ ಸಿಗುತ್ತದೆ. ಇದರ ಆತ್ಮವಿಶ್ವಾಸ ಬಲಗೊಳ್ಳುತ್ತದೆ. ಅಂದ್ರೆ ನಿಜವಾಗಿಯೂ ಮೊದಲು ಸಹ ಮಹಾಪುರುಷರು ಸಾಧನೆ ಮಾಡಿದರೆ ಅವರಿಗೆ ಏನಾದರೊಂದು ಪ್ರಾಪ್ತಿಯಾಗಿದೆ ಎಂದು. ಯಾವ ಮಟ್ಟದ್ದು ಮಾಡಿದ್ದಾರೆ ಆ ಮಟ್ಟದ್ದು. ನೋಡಿ, ಗೇಮ್ಗಳೇನು ಇರುತ್ತವೆ, ಆಟಗಳು. ಆ ಆಟಗಳು ರಾಜ್ಯ ಮಟ್ಟದಾಗಿರಲಿ, ಡಿಸ್ಟ್ರಿಕ್ಟ್ ಮಟ್ಟದಾಗಿರಲಿ,
ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು ಅಂದ್ರೆ ಬೇಕಿದ್ರೆ ಸ್ಟೇಟ್ ಮಟ್ಟದ್ದು ಆಗಿರಲಿ, ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲಿನದ್ದು. ಹಾಗಾಗಿ ಯಾವ ಮಟ್ಟದ ಆಟ ಮಗು ಆಡುತ್ತಿದೆ ಅವನಿಗೆ ಅಷ್ಟು ಲಾಭ ಕೂಡ ಪೂರ್ತಿ ದೃಢವಾಗಿ ಆಡಿದರೆ, ಪೂರ್ತಿ ಮನಸ್ಸಿನಿಂದ ಆಡಿದಾಗ ಮತ್ತು ಸಂಪೂರ್ಣ ಉತ್ಸಾಹ ಶಕ್ತಿಯಿಂದ ಆಡಿದಾಗ ಮಾತ್ರ ಪ್ರಾಪ್ತವಾಗುತ್ತದೆ. ಆದ್ದರಿಂದ ಈಗ ನಿಮಗೆ ಪರಮಾತ್ಮ ಕೊಟ್ಟ ಜ್ಞಾನ ಸಂತ ಗರೀಬ್ದಾಸರ ಅಮೃತವಾಣಿಯಿಂದ ಕೇಳಿಸುತ್ತೇನೆ. ಈ ಸಮಯವೇನು ನಿಮಗೆ ಪ್ರಾಪ್ತವಾಗಿದೆ, ಮಧ್ಯದ ಪೀಳಿಗೆಯಲ್ಲಿ ಜನ್ಮ ಮತ್ತು ಈ ಮಧ್ಯದ ಪೀಳಿಗೆಯ ಸಮಯ, ಹೊಯ್ ಇದರ ಮೇಲೆಯೇ ಇದೆಲ್ಲ ಸಮಯ ಸಂಯೋಗದ ಅಂಗವಾಗಿದೆ. ಇದರಲ್ಲಿ ಬರೆಯಲಾಗಿದೆ ಏನಂದ್ರೆ, ಎಲ್ಲ ವಸ್ತುಗಳು ಪರಮಾತ್ಮನಿಂದ ನಿರ್ಧಾರಿತವಾಗಿವೆ. ಎರಡು ರೀತಿಯಲ್ಲಿ, ಒಂದಂತೂ ಪ್ರಾರಬ್ಧದೊಳಗೆ ಬರೆದಿರುತ್ತದೆ, ಅದು ಕೂಡ ತನ್ನ ಸಮಯಕ್ಕೆ ಆತನಿಗೆ ಹೀಗೀಗೆ ಎಲ್ಲವೂ ಜೀವನದಲ್ಲಿ ಆಗುತ್ತಾ ಹೋಗುತ್ತದೆ. ಪರಮಾತ್ಮ ಅದರಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಮಾಡುವುದಿಲ್ಲ. ಎಲ್ಲಿಯ ತನಕ ಪೂರ್ಣ ಪರಮಾತ್ಮನ ಶರಣದಲ್ಲಿ ಬರುವುದಿಲ್ಲವೋ ಅಲ್ಲಿಯ ತನಕ ದುಃಖ ಕೂಡ ಅನುಭವಿಸಬೇಕಾಗುತ್ತದೆ ಅದೇ ಸಮಯದಲ್ಲಿ. ಮತ್ತು ಸುಖಗಳು ಅವನ ಭಾಗ್ಯದಲ್ಲಿದ್ದರೆ ಅದು ಕೂಡ ಸಿಗುತ್ತದೆ, ರಾಜ್ಯವಿದ್ದರೆ ರಾಜ್ಯ ಕೂಡ ಸಿಗುತ್ತದೆ. ಮತ್ತು ಈ ಸಮಯದ ನಿಯಂತ್ರಣವು ಕಬೀರ್ ಸಾಹೇಬರ ಹೊರತು ವಿಶ್ವದಲ್ಲಿ ಯಾರ ಬಳಿಯೂ ಇಲ್ಲ. ಇವರು ಸಮಯವನ್ನು ಸಹ ಚೇಂಜ್ ಮಾಡಬಲ್ಲರು. ಇವರು ಸಮಯವನ್ನು ಅಂದ್ರೆ ನಿಮ್ಮ ಕೆಟ್ಟ ಸಮಯವನ್ನು ಶುಭ ಸಮಯವಾಗಿ ಬದಲಿಸಬಲ್ಲರು. ನೀವು ಭಕ್ತಿ ಪ್ರಾರಂಭ ಮಾಡುವ ಮೊದಲು ಏನು ಮಾಡುತ್ತಿದ್ದೀರಿ ಲೆಕ್ಕ ಹಾಕಿಕೊಳ್ಳಿ ಸ್ವಲ್ಪ. ಹಾಗೂ ಬಹಳ ಬುದ್ಧಿವಂತ ಇಂಟೆಲಿಜೆಂಟ್ ಆಗಿದ್ರಿ, ಶಿಕ್ಷಣ ಕೂಡ ಕಲಿಯುತ್ತಿದ್ದೀರಿ ಮತ್ತು ಚೆನ್ನಾಗಿ ಹಣ ಸಂಪಾದಿಸಿ ಮನೆಯಲ್ಲಿ ಎಲ್ಲಾ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ರಿ. ಭವಿಷ್ಯ 0 ಆಗಿತ್ತು ಮತ್ತು ಇಂದು ನೀವು ಈ ಭಕ್ತಿಯ ಹೀರೋ ಆಗಿಬಿಟ್ಟಿದ್ದೀರಿ. ಈಗ ಈ ವಾಣಿಯನ್ನು ಓದುತ್ತೇನೆ. ಎಲ್ಲಿ ಅವಶ್ಯಕತೆ ಬೀಳುತ್ತದೆ ಅಲ್ಲಿ ನಿಮಗೆ ಸರಳ ಕೂಡ ಮಾಡುತ್ತೇನೆ. ವಾಣಿಯನ್ನು ಕೇಳಿ. ಅದ್ ಸಮಯ ಸಂಯೋಗ ಅಂಗ. ಇದರಲ್ಲಿ ಕೆಲವು ವಾಣಿಗಳನ್ನು ತಿಳಿಸುತ್ತಿದ್ದೇನೆ. गरीब समय पर माया और धर्मराय भय, शिव बर्मा और विष्णु समय पर शेष गणेश भय, समय पर त्रिभुवन ಕೃಷ್ಣ. ಅಂದ್ರೆ ಸಮಯಕ್ಕೆ ಈ ಮಾಯೆ ಮತ್ತು ಧರ್ಮರಾಜ ಇಬ್ಬರದ್ದು ಜನ್ಮವಾಯಿತು. ಅದರ ನಂತರ ಇವರ 3 ಪುತ್ರರಾದರು. ನಂತರ ಈ ಗಣೇಶ, ಮಹೇಶ ಇತರರು ಉತ್ಪನ್ನರಾಗುತ್ತಾ ಹೋದರು. ಗಿರಿವ ಸಮಯ पर कई कंठ अपने मुख चूस्या गूठा, समय पर हुए विषकंठ, समय पर दशरथ टूटा. गिरिव समय पर वाच त्रिबाच कही दशरथ को बाणी, समय पर भरत को राज दशोटे सारंग पाणी. ಮಕ್ಕಳೇ, ಏನನ್ನು ಹೇಳಿದ್ದಾರೆ ಇದರಲ್ಲಿ ಅಂದ್ರೆ, ಯಾವ ಸಮಯದಲ್ಲಿ ಯುದ್ಧವಾಯಿತು ರಾಜ ದಶರಥನದ್ದು ಬೇರೆ ರಾಜನೊಂದಿಗೆ, ಆಗ ರಾಜ ದಶರಥನ ಕೈ ಹೆಬ್ಬೆರಳಿಗೆ ಗಾಯವಾಯಿತು. ಕೈಕೇಯಿ ಅದನ್ನು ಚೀಪಿದಳು ಮತ್ತು ರಕ್ತ ಬರುವುದನ್ನು ನಿಲ್ಲಿಸಿದಳು. ಅದರಿಂದ ಅವನಿಗೆ ಧೈರ್ಯ ಬಂತು ಮತ್ತು ಎರಡನೆಯದು ಅವನ ರಥದ ಅಕ್ಷ ಮುರಿದು ಹೋಗಿತ್ತು. ಆ ಸಮಯದಲ್ಲಿ ಕೈಕೇಯಿ ಜೊತೆ ಇದ್ದಳು. ಅಂದ್ರೆ ಮೊದಲು ಇಂತಹ ಶೂರವೀರ ಹುಡುಗಿಯರು ಇರುತ್ತಿದ್ದರು, ಸಹೋದರಿಯರು, ಮಾತೆಯರು, ಸ್ತ್ರೀಯರು. ಯುದ್ಧದ ಸಮಯದಲ್ಲಿ ಜೊತೆ ಇದ್ದಳು. ಅದರಲ್ಲಿ ತನ್ನ ಕೈ ಸಿಲುಕಿಸಿ ಬಿಟ್ಟಳು. ಆ ರಥವು ಮುರಿಯುವುದರಿಂದ ಕಾಪಾಡಿದಳು. ರಾಜ ದಶರಥನು ಯುದ್ಧ ಗೆದ್ದು ಬಿಟ್ಟ. ಆಗ ರಾಜ ದಶರಥನು ನೋಡಿದ ಅವಳ ಸ್ಥಿತಿಯನ್ನು ಹಾಗೂ ತನ್ನ ಪ್ರಾಣ ಉಳಿಸಿದ್ದನ್ನು ಕಂಡು ಹೇಳಿದ, ಕೇಳು, ಏನನ್ನು ಕೇಳ ಬಯಸುವೆ? ಅದಕ್ಕೆ ಅವಳಂದಳು, ಸಮಯ ಬಂದಾಗ ಕೇಳುತ್ತೇನೆ, ವಚನಬದ್ಧರಾಗಿ ಎಂದು. ಅದಕ್ಕೆ ಅವಳು ಕೇಳಿದಳು, ಬಹಳ ಸಮಯದ ನಂತರ. ಏನಂದ್ರೆ ರಾಮಚಂದ್ರನನ್ನು ಯಾರು ದೊಡ್ಡ ಮಗನಾಗಿದ್ದನಲ್ಲ, ಕೌಶಲ್ಯದಿಂದ ಉತ್ಪನ್ನನಾಗಿದ್ದ, ಅವನಿಗೆ ವನವಾಸವಾಗಲಿ 14 ವರ್ಷಗಳದ್ದು, ನನ್ನ ಪುತ್ರನಿಗೆ ರಾಜ್ಯ ಸಿಗಲಿ. ಇವು ಕಥೆಗಳಾಗಿವೆ, ನೀವು ಡೈಲಿ ಕೇಳುತ್ತಿದ್ರಿ. ಇವು ಅವುಗಳದ್ದೇ ಸಾರವಾಗಿದೆ ಅಷ್ಟೇ, ಮತ್ತೇನೂ ಅಲ್ಲ. ಮತ್ತೇನೂ ತಿಳಿಸುತ್ತಾರೆ. ಸಮಯ ಪರ್ವಾಚ ದರ್ಬಾಚ ಕಹಿ ದಶರಥ ಕೋ ಬಾಣಿ, ಸಮಯ ಪರ್ ಭರತ್ ಕೋ ರಾಜ ಸೋಟೆ ಸಾರಂಗ ಪಾಣಿ. ಸಮಯಕ್ಕೆ ವನವಾಸಕ್ಕಾಗಿ ಹೋಗಿಬಿಟ್ಟ ಆ ಸಾರಂಗಪಾಣಿ. मेरी समय पर राम तप कीन, समय पर सीता हरिया, समय पर हे से तू बंदा, समय पर सुरता सब लड़िया. गिरि हंकारे हनुमंत, समय पर संजीवन ल्याए, बाइक खाने जाद, समय पर लक्ष्मण आन जिवाए.
ನೋಡಿ, ಯಾವ ಮಾತುಗಳನ್ನು ನೀವು ರಾಮಾಯಣದಲ್ಲಿ ಕೂಡ ಕೇಳಲು ಸಿಕ್ಕಿರಲಿಲ್ಲ ಅವನ್ನು ತಿಳಿಸುತ್ತೀನಿ. गिरी कुंभकर्ण सुख नींद समय पर सोव सठ मासा द्वादश हजार दूत देत वगदर की ತ್ರಾಸ. ಹೇಳುತ್ತಾರೆ, ಕುಂಭಕರ್ಣ ಯಾರು ರಾವಣನ ಸಹೋದರನಾಗಿದ್ದ, ಅವನು 6 ತಿಂಗಳು ಮಲಗಿರುತ್ತಿದ್ದ. ಹಾಗೂ 6 ತಿಂಗಳ ನಂತರ ಅವನನ್ನು ಎಚ್ಚರಿಸುತ್ತಿದ್ದರು, ಎಬ್ಬಿಸುತ್ತಿದ್ದರು ನಿದ್ರೆಯಿಂದ 12,000 ಸೈನಿಕರು ದೊಣ್ಣೆ ಹಿಡಿದುಕೊಂಡು ದಪ್ಪ ದಪ್ಪ ಕೋಲುಗಳು ದೊಣ್ಣೆಯಿಂದ ಹೊಡೆಯುತ್ತಿದ್ದರು, ನೇರವಾಗಿ ಎಲ್ಲಾದರೂ ಹತ್ತಲಿ. ಮತ್ತು ಆವಾಗ ಕುಂಭಕರ್ಣ ಹೇಳುತ್ತಿದ್ದ. ಹಾಗೂ ಹೇಳುತ್ತಲೇ ಏನೂ ಕರ್ಮಗಳಿದ್ದವು ಅವರದ್ದು ಅರೇನಿನ್ ಮತ್ತು ಬ್ರಾಹ್ಮಣ ಜಾತಿಯಾಗಿತ್ತು. ಗಿರಿಂ ಸೋ ಬೈಸೆ ಭಕ್ಷಣ ಕೀನ್ ಸಹಿ ಸೋ ದಾರು ಮಟ್ಕೆ ಫಜರ್ ಕಲೇವಾ ಹೋ ದಸೆ ಪರಿ ಕರ್ತೆ ಜಟ್ಕೆ. ಅದು ಹೇಳುತ್ತಲೇ ಇದಂತೂ ಅವರ ಇದಾಗಿತ್ತು ನಾಸ್ತ. ಕುಂಭಕರ್ಣನದ್ದು ಏನು? 100 ಎಮ್ಮೆಗಳು ಕೋರೆಗಳು ಭಕ್ಷಣ ಮಾಡುತ್ತಿದ್ದ ಮತ್ತು 100 ಮಡಿಕೆ ಮದ್ಯದ್ದು ಒಂದು ಸಮಯದಲ್ಲಿ ಕುಡಿಯುತ್ತಿದ್ದ. ಹೊರೆ ನಿನ್ನ ಅದ್ಭುತವಾಯಿತು. ಹೇಳಿ, ಈ ಮಾತುಗಳ ಮೇಲೆ ಇಂದು ವಿಶ್ವಾಸವಾಗುವುದೇ? ಆದರೆ ನಮಗೆ ವಿಶ್ವಾಸವಾಗುವುದರಿಂದ ಆಗದಿರುವುದರಿಂದ ಏನಾಗುವುದು? ಹನುಮಂತರು ಪರ್ವತ ಎತ್ಕೊಂಡು ತಂದರು. ಏನಿದು ವಿಶ್ವಾಸವಾಗುವುದೇ? ಮತ್ತು 100ಕ್ಕೆ 100ರಷ್ಟು ಸತ್ಯ ಮಾತಾಗಿದೆ. ವಿಶ್ವಾಸ ಆಗಲಿ ಆಗದಿರಲಿ, ಇವರ ಕರ್ಮಗಳನ್ನು ನೋಡಿ. बताओ 100 भैंसे बक्सर तीन से 100 दारू मटके पदर कलेवा युद्ध कलेवा थाइंदा बदमास्ता गरीब भाई रावण भूजा पाड़ हनुलाए मृत्यु लोका रावण कुमनास होया रेहावती न धोखा. गरीब तो वी लंक बलंक समय पर रावण मारे समय पर विभिक्षों को उड़ाद सुरों के कारद सारे. मेरी सुरते 30 कोटि समय पर आंद छुटाए समय पर बजा पंचायन संख विभिक्षण को तिलक दिवाए. गरीब समय पर ही गोरख और दत्त बड़े चकरों छुपाई गुण पानी मिटा से दीजा कला दिखाई. ಅಂದ್ರೆ ಸಮಯಕ್ಕೆ ಒಂದು ಇಂತಹ ಸಮಯ ಬಂತು. ಗೋರಖ್ ಮತ್ತು ದತ್ತಾತ್ರೇಯ ಇಬ್ಬರು ಪರಸ್ಪರರಲ್ಲಿ ಯುದ್ಧ ಮಾಡತೊಡಗಿದರು ಮತ್ತು ಸಿದ್ಧಿಯ ಆಧಾರದಿಂದ ಸಿದ್ಧಿಯ ಚಕ್ರ ತಯಾರಿಸುತ್ತಾರೆ ಮತ್ತು ಒಬ್ಬರು ಇನ್ನೊಬ್ಬರ ಮೇಲೆ ಬರುತ್ತಾರೆ. ಮಧ್ಯದಲ್ಲಿ ಭಗವಂತ ಬಂದು ತಡೆದರು. ಅವರ ಯುದ್ಧ ಸಮಾಪ್ತ ಮಾಡುತ್ತಾರೆ. ಇಲ್ಲದಿದ್ದರೆ ಹೊಡೆದಾಡಿ ಕತ್ತರಿಸಿಕೊಂಡು ಸತ್ತು ಹೋಗುತ್ತಿದ್ದರು. ಇದು ಇವರ ಸಾಧನೆ ಮತ್ತು ಇವರ ಕರ್ಮವಾಗಿತ್ತು. ಈಗ ನೋಡಿ, ನೀವು ಅಧಿಕವಾಗಿ ಹಿಂದೂಗಳಾಗಿದ್ದೀರಿ. ಯಾರು ಮೊದಲು ಎಲ್ಲರಿಗಿಂತ ಹೆಚ್ಚು ದಾಸನ ಜೊತೆ ಇಂದು ಸಹಯೋಗಿಗಳಾಗಿದ್ದೀರಿ. ಈ ಮಾರ್ಗದ ಮೇಲೆ ತೊಡಗಿದ್ದೀರಿ. ನೀವು ಈ ಗ್ರಂಥಗಳನ್ನು ಚೆನ್ನಾಗಿ ಓದುತ್ತಿದ್ರಿ. ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳನ್ನು, ವೇದಗಳನ್ನು, ಗೀತೆಯನ್ನು. ಯಾರಿಗೂ ಏನೇನು ಗೊತ್ತಿಲ್ಲ. ಇವುಗಳ ವಾಸ್ತವಿಕತೆ ಏನಾಗಿದೆ ಎಂದು ಅದು ಕೂಡ ಇಲ್ಲಿಯ ತನಕ ಅಡಗಿಕೊಂಡಿತ್ತು. ಈಗ ನಿಮ್ಮ ಮುಂದೆ ಬರುತ್ತಿದೆ. ಹಾಗಾಗಿ ನಿಮಗೆ ಇವುಗಳ ಜ್ಞಾನವಿರುವುದು ಬಹಳ ಅವಶ್ಯಕವಾಗಿದೆ. गिरी में समय पर देखी चक्र तावर्तरा सुर मार्या समय पर बसमा गिरी हुए बसम समय पर ಶಿವ ಬಹುತ್ ಪುಕಾರ. ಒಂದು ಸಮಯ ಎಂಥದ್ದು ಬಂದಿತ್ತೆಂದ್ರೆ, ವೃತ್ರಾಸುರ ಹೆಸರಿನ ಒಬ್ಬ ರಾಕ್ಷಸ ಸಾಯುತ್ತಿರಲಿಲ್ಲ. ದೇವತೆಗಳಿಂದ ಯಾರೋ ಒಬ್ಬ ತಿಳಿಸಿದ, ದಧೀಚಿ ಋಷಿಯ ಮೂಳೆಯಿಂದ ಬಾಣ ಮಾಡಬೇಕು, ಮುಂದಿನ ಭಾಗ ತುದಿ, ಮತ್ತು ಅದರಿಂದ ಅದನ್ನು ಪ್ರಯೋಗಿಸಿದರೆ ಅದರಿಂದ ಸಾಯುತ್ತಾನೆ ಇವನು. ದಧೀಚಿ ಋಷಿಯ ಬಳಿ ಹೋದರು. ಈ ದೇವತೆಗಳಂತೂ ಅವನಿಗೆ ಪ್ರಾರ್ಥನೆ ಮಾಡಿದರು. ಅವನಂದ, ಸರಿ ಆಯಿತು, ಮೂಳೆ ತೆಗೆದುಕೊಳ್ಳಿ, ಕಾಲಿನದು. ಹೇಳುತ್ತಾರೆ, ಗೋವು ನೆಕ್ಕಿ ನೆಕ್ಕಿ ಕಾಲಿನ ಮಾಂಸವನ್ನು ಸರಿಸಿತು. ಅಲ್ಲಿಂದ ಎಲುಬನ್ನು ಹೊರತೆಗೆದು ಮತ್ತು ಬಾಣ ಮಾಡಿ ಹಾಗೂ ಆ ವೃತ್ರಾಸುರ ರಾಕ್ಷಸನನ್ನು ಹೊಡೆದರು. ಸರಿ ನೋಡಿ, ದಧೀಚಿಯಂತಹ ದಾನಿ ಶರೀರದ ಅಂಗ ಕೊಟ್ಟು ಬಿಟ್ಟ, ಕತ್ತರಿಸಿ. ಅಷ್ಟೊಂದು ಸಮರ್ಪಿತ ಒಳ್ಳೆಯ ಆತ್ಮ ಉಳಿದು ಬಿಟ್ಟ ಕಾಲನ ಜಾಲದಲ್ಲಿ. ಈಗ ನಿಮಗೆ ಮಾರ್ಗ ಸರಿಯಾದದ್ದು ಸಿಕ್ಕಿದೆ. ಈ ಎಲ್ಲದರ ನಿಷ್ಕರ್ಷ ಎಷ್ಟು ಅದ್ಭುತವಾಗಿ ಹೊರಹೊಮ್ಮುತ್ತದೆ ಎಂದು ನೀವು ಕೇಳುತ್ತೀರಿ.
समय पर ಭಸ್ಮ ಗಿರಿ वे भस्म समय पर ಶಿವ बहुत पुकारा. ಒಂದು ಸಮಯ ಇಂತಹದ್ದು ಬಂದಿತ್ತು. ಭಸ್ಮಗಿರಿಗೆ ಅಸಂಬದ್ಧತೆ ಹೊಡೆಯಿತು. ಅವನು ಭಸ್ಮ ಖಡ್ಗ ಬೇಡಿದ. ಅವನಂತೂ 12 ವರ್ಷಗಳಿಂದ ತಲೆಹರಟೆ ಮಾಡುತ್ತಿದ್ದ. ಅದು ಅಂತ ಸಮಯ ಬಂತು. ಶಿವನು ಆಗಿನ ಎಸ್ ಅಂದ, ಹೂ ಎಂದು ವಚನಬದ್ಧನಾದ ಕೊಟ್ಟು ಬಿಟ್ಟರು. ಮತ್ತು ಅವನ ಹಿಂದೆಯೇ ಬಿದ್ದು ಬಿಟ್ಟ. ಆಮೇಲೆ ಶಿವನು ಸತ್ತೆ ಸತ್ತೆ ಎಂದು ಗೋಬೆರೆದ. ಗಿರಿವಿಸ್ಮಯ ಪರಮೋ ನಿರೂಪದರೆ ಭಗವಾನ್ ಅಗ್ನಾನ್ಮಿ ಭಸ್ಮಗರಿ ಶೌಕೇನ್ ಕಿಯೇ ಹೈ ಧೂಮಾದಾಮಿ. ಸಮಯಕ್ಕೆ ಭಗವಂತನು ಒಬ್ಬ ಸುಂದರ ಸ್ತ್ರೀಯ ರೂಪ ಮಾಡಿಕೊಂಡನು ಮತ್ತು ಭಸ್ಮಗಿರಿಯನ್ನು ಸಮಾಪ್ತ ಮಾಡಿದ, ಹೊಡೆದ, ಭಸ್ಮ ಮಾಡಿಬಿಟ್ಟ. ಗಿರಿ ಕರ್ಷನ್ ಗುರು ಸರ್ವಸಾರ ವಹೆ ಸಮಯ ಪರ ದುರ್ವಾಸ ದೇವ ಇಂದ್ರ ಪುರುಷಿ ಸದೆಯಿಂದ ಏನೈ ಪದಕೆ ವೇವಹ. ದುರ್ವಾಸ ಋಷಿಯು ಇಲ್ಲಿಂದಂತೂ ಪೂರ್ತಿ ಬಾಲ ಬ್ರಹ್ಮಚಾರಿಯಾಗಿ ಹೋದ. ಸ್ವರ್ಗದಲ್ಲಿ ಇಲ್ಲಿಗಿಂತ ಹೆಚ್ಚಿನ ಅಸಂಬದ್ಧತೆಗಳಿವೆ, ಎಲ್ಲಾ ತಲೆಹರಟೆಗಳಿವೆ. ಅಲ್ಲಂತೂ ಈ ಎಲ್ಲ ಕುಣಿತ ಹಾಡು, ಏಕೆಂದ್ರೆ ಅದಂತೂ ಹೋಟೆಲ್ ಆಗಿದೆ, ರೆಸ್ಟೋರೆಂಟ್ ಆಗಿದೆ, ಎಲ್ಲ ಪ್ರಕಾರದ್ದು. ಅಲ್ಲಿ ಒಬ್ಬ ಸುಂದರ ಸ್ತ್ರೀಯ ಜೊತೆ ತಲೆಹರಟೆ ಮಾಡಿದ. ದುಂಬಿಯ ರೂಪ ಮಾಡಿಕೊಂಡು ಅವಳ ಸ್ತನವನ್ನು ಕಚ್ಚಿಬಿಟ್ಟ. ಅವಳು ಕೈ ಹೊಡೆದಳು, ಒಮ್ಮೆಲೆ ಕೆಳಗೆ ಬಿದ್ದು ಬಿಟ್ಟ. ದುಂಬಿ ಹುಳುವಾಗಿದ್ದ. ಎಷ್ಟೆಲ್ಲ ಉಪಸ್ಥಿತ ಋಷಿಗಳಿದ್ದರು, ದೇವತೆಗಳೆಲ್ಲರೂ ನಕ್ಕರು. ಅವಮಾನ ಎಂದುಕೊಂಡ ಮತ್ತು ಆ ಹುಡುಗಿಗೆ ಶಾಪ ಕೊಟ್ಟು ಬಿಟ್ಟ ಆ ಪಾಪಾತ್ಮನು. ಏನಂದ್ರೆ, ನೀನು ಕತ್ತೆ ಆಗುವೆ ಎಂದು. ಇದಾಗಿದೆ ಸಾಮರ್ಥ್ಯ, ಇವರ ಅಸಂಬದ್ಧತೆ. ಏಕೆಂದ್ರೆ ಶಕ್ತಿವಂತ ವ್ಯಕ್ತಿ ಏನು ಬೇಕಾದರೂ ಶಿಕ್ಷೆ ನೀಡಬಹುದು, ಏನು ಹೇಳುವುದು. ರಾಜ ಮಹಾರಾಜರಂತೂ ಸಿದ್ಧಿಗಳಿಂದ ತುಂಬಿರುತ್ತಾರಲ್ಲ, ಆ ಪರಮಾಣುವಿನಿಂದ. ಅದಕ್ಕೆ ಇವರು ಬೇರೆಯವರ ನಾಶ ಮಾಡುತ್ತಿದ್ದರು, ತಾವು ನರಕಕ್ಕೆ ಹೋಗುತ್ತಾರೆ. ಹುಳು ಬೀಳುತ್ತವೆ ಇವರಿಗೆ. ಈ ರೀತಿ ಮಹರ್ಷಿಗಳಾಗಿ ಅಲೆಯುತ್ತಾರೆ. ಮಕ್ಕಳೇ, ಈಗ ನಿಮಗೆ ತಿಳಿಸುತ್ತೇನೆ. गिरिव समय पर द्रौपदी नाल गई गंगा के तीरम अंधे को बीन पाड़ कर दी नीरम. गिरिव कौरव पांडव खिलस किया ता चौपड़ बांडी लाओ द्रौप की नारी पकड़े अर्जुन की रांडी. ಅಂದ್ರೆ ಒಂದು ಸಮಯ ಬಂತು. ಕೌರವ ಪಾಂಡವರು ಜೂಜಾಟ ಆಡಿದರು, ಪಗಡೆ ಆಡಿದರು ಮತ್ತು ಅವರು ಸೋತು ಹೋದರು. ಪಾಂಡವರು ದ್ರೌಪದಿಯನ್ನು ಸಹ ಜೂಜಿನಲ್ಲಿ ಪಡಕ್ಕಿಟ್ಟರು. ನೋಡಿ, ಎಂತಹ ಕೆಟ್ಟ ಕರ್ಮ ಮಾಡಿಬಿಟ್ಟರು ಇವರು. ಮತ್ತು ಇವರ ಕತೆ ಓದುತ್ತಿದ್ದೆವು ನಾವು. ತಮ್ಮ ಪತ್ನಿಯನ್ನೇ ಪಡಕ್ಕಿಟ್ಟರು. ಹೇಳಿ, ಇದರಿಂದ ಒಳ್ಳೆಯ ಶಿಕ್ಷಣ ಏನು ಸಿಗುತ್ತದೆ ನಮಗೆ ಈ ಗ್ರಂಥಗಳನ್ನು ಓದುವುದರಿಂದ? ಮತ್ತು ನೋಡಿ, ಒಂದು ಬಾರಿ ಮಹಾಭಾರತ ನಡೆಯುತ್ತಿತ್ತು ಟಿವಿಯಲ್ಲಿ. ಅದು ನಡೆದಿತ್ತು ಅದರ ಸೀರಿಯಲ್ ಹೇ ಭಗವಂತ. ಹೊಲದ ಕೆಲಸ ಬಿಟ್ಟು ಹೋಗುತ್ತಿದ್ದರು. ರೈತರು, ಆಳುಗಳು ಸಹ ಕುಳಿತು ಬಿಡುತ್ತಿದ್ದರು ಸಂಡೆಗೆ. ಈಗ ಈ ಕತೆ ಕೇಳಿಕೊಳ್ಳಿ. ಆ ಮಹಾಭಾರತ ಮತ್ತು ರಾಮಾಯಣದ ನಿಷ್ಕರ್ಷ ತೆಗೆದುಕೊಟ್ಟರು ಸಂತ ಗರೀಬ್ದಾಸರು. ಪರಮಾತ್ಮನ ಪುತ್ರನು ಪೂರ್ತಿ ಹಾಲು ಮತ್ತು ನೀರನ್ನು ಸೋಸಿದ್ದಾರೆ. ಈ ರೀತಿಯಾಗಿ ಅಂದ್ರೆ ಹೃದಯಕ್ಕೆ ಸ್ಪರ್ಶಿಸುತ್ತವೆ ವಾಣಿಗಳು. ಏನು ಹೇಳುತ್ತಾರೆ ಅಂದ್ರೆ, ಕೌರವರು ಪಾಂಡವರು ಪಗಡೆ ಆಡಿದರು, ಜೂಜು ಆಡಿದರು ಮತ್ತು ಪತ್ನಿಯನ್ನು ಸಹ ಪಡಕ್ಕಿಟ್ಟರು ಹಾಗೂ ಸೋತು ಬಿಟ್ಟರು. ಅಲೆಮಾರಿಯಾಗಿ ದುಃಖ ಪಡುತ್ತಾ ಅಲೆದರು. ಎಂಥ ಮಾತಾಗಿದೆ ಇದು ಮಕ್ಕಳೇ. ಪರಮಾತ್ಮ ಕಬೀರರ ಶರಣ ಹೊರತು ಜೀವಿಗೆ ಸದ್ಬುದ್ಧಿ ಬರಲು ಸಾಧ್ಯವಿಲ್ಲ. ಎಷ್ಟೇ ಧರ್ಮಿ ಯುಧಿಷ್ಠಿರನಾಗಿರಲಿ, ಪಾಂಡವರ ದೊಡ್ಡ ಸಹೋದರನಾಗಿದ್ದ, ಬಹಳ ಒಳ್ಳೆಯ ಆತ್ಮನಾಗಿದ್ದರೂ ಕೂಡ ಎಂಥ ಅನಾಚಾರ ಮಾಡಿಬಿಟ್ಟ. ಇಂದಿನ ತನಕ ಆ ಕಪ್ಪು ಚುಕ್ಕೆ ಇದೆ ಅವನ ಮೇಲೆ. ಗಮನವಿಟ್ಟು ಕೇಳಿದರೆ, ಈ ಮಾತನ್ನು ವಿಚಾರ ಮಾಡಿದರೆ, ಯಾವಾಗ ಸೋತು ಬಿಟ್ಟರು ಅವಳನ್ನು ಜೂಜಿನಲ್ಲಿ ದ್ರೌಪದಿಯನ್ನು, ಅದಕ್ಕೆ ದುರ್ಯೋಧನ ಹೇಳಿದ ತನ್ನ ಸಹೋದರ ದುಶ್ಯಾಸನಿಗೆ ತಾ ಹಿಡಿದುಕೊಂಡು ಅರ್ಜುನನ ರಂಡಿಯನ್ನು. ಅವನಿಗಂತೂ ಕೆಟ್ಟ ಮಾತುಗಳನ್ನೇ ಹೇಳುವುದಿತ್ತು, ತಲೆಹಟೆಯನ್ನೇ ಮಾಡುವುದಿತ್ತು. ಮತ್ತು ಮಕ್ಕಳೇ ನೋಡಿ, ಎಲ್ಲರೂ ಈ ಮಾತನ್ನು ಗಮನದಲ್ಲಿಡಬೇಕು. ಇದರ ನಿಷ್ಕರ್ಷ ಇದಾಗಿದೆ ಏನಂದ್ರೆ, ಒಂದು ಸಮಯ ಯುಧಿಷ್ಠಿರನು ಸುಂದರ ಅರಮನೆ ಕಟ್ಟಿಸಿದ, ಶೀಸ್ ಮಹಲ್. ಮತ್ತು ದುರ್ಯೋಧನ ಹೋಗಿದ್ದ ನೋಡಲು. ಮತ್ತು ದ್ರೌಪದಿ ಬಂದಿದ್ದಳು, ನೀರು ತುಂಬಿಕೊಂಡು ತಂಗಿದಳು, ಸ್ವಚ್ಛ ನಿರ್ಮಲವಾದದ್ದು, ಬಹಳ ಧಾರ್ಮಿಕ ಆಗಿದ್ದಳು. ಸ್ನಾನ ಮಾಡಿ ಪೂಜೆ ಮಾಡುತ್ತಿದ್ದಳು, ಸ್ವತಃ ತರುತ್ತಿದ್ದಳು ಹೋಗಿ ಸರೋವರಗಳಿಂದ. ಅದಕ್ಕೆ ದ್ರೌಪದಿ ತಲೆಯ ಮೇಲೆ ಕರಸೆ ಇಟ್ಟುಕೊಂಡು ನಿಂತಿದ್ದಳು ಹಾಗೂ ದುರ್ಯೋಧನ
ಬರುತ್ತಿದ್ದ. ಅದರಲ್ಲಿ ಪ್ರವೇಶ ಮಾಡಿದ. ಆ ಗಾಜು ಕಾಣಿಸಲೇ ಇಲ್ಲ. ಅದಕ್ಕೆ ತಲೆ ಹತ್ತಿ ಬಿದ್ದು ಬಿಟ್ಟ. ಇದ್ದಕ್ಕಿದ್ದಂತೆ ಮುಖಕ್ಕೆ ಹತ್ತಿತು. ದ್ರೌಪದಿ ನಕ್ಕಳು ಚೆನ್ನಾಗಿ. ಮತ್ತೇನು ಹೇಳಿದಳು ಆ ನಾಲಾಯಕಳು? ಅಂಧರ ಸಂತಾನವು ಅಂಧರೇ ಆಗಿರುತ್ತಾರೆ. ಹೇಳಿ, ಈ ಮಾತು ಆಡುವುದಿದ್ದೇನು ದುಷ್ಟಾತ್ಮ? ದ್ರೌಪದಿ, ದುರ್ಯೋಧನನು ಈ ಮಾತನ್ನು ಅಪಮಾನವೆಂದು ತಿಳಿದ. ನಾನಂತೂ ಬಂದಿದ್ದೆ ಗೌರವಿಸಲು, ನನ್ನ ಸಹೋದರನ ಮನೆಗೆ ನೋಡಲು. ಮರಳಿ ಹೋಗಿಬಿಟ್ಟ. ಇದರ ಸೇಡನ್ನು ತೀರಿಸಿಕೊಳ್ಳುತ್ತೇನೆಂದು. ಈಗ ಇಲ್ಲೂ ಒಂದು ಮಾತಿದೆ ನೋಡಿ. ಎಲ್ಲ ಕಡೆಯಿಂದ ಯೋಚಿಸಬೇಕಾಗುತ್ತದೆ. ದ್ರೌಪದಿ ಈ ಮಾತನ್ನು ಆಡಬಾರದಾಗಿತ್ತು. ಒಂದೊಮ್ಮೆ ಅವಳು ಹೀಗೆ ಹೇಳಿಬಿಟ್ಟರೂ ಕೂಡ ದುರ್ಯೋಧನನು ಇಷ್ಟೊಂದು ದುಃಖಿತನಾಗಬಾರದಿತ್ತು. ಅತ್ತಿಗೆ ಮೈದುನನದ್ದು ತಮಾಷೆಯ ಚಿಕ್ಕ ಪುಟ್ಟ ಮಾತುಗಳು ಆಗುತ್ತಿರುತ್ತದೆ. ಆದರೆ ಹೇಳುತ್ತಾರೆ, ಇಷ್ಟೊಂದು ಕಹಿ ಮಾತು ಕೂಡ ಆಡಬಾರದು. ಅದು ತಮಾಷೆಯಂತೂ ಆಗಿರಲಿಲ್ಲ. ಆದರೂ ಸಹ ಸ್ವಲ್ಪವೂ ಕೂಡ ಅವರಲ್ಲಿ ಬುದ್ಧಿ ಎಂಬ ವಸ್ತುವೇ ಇರಲಿಲ್ಲ. ಕೇವಲ ದುರ್ಬುದ್ಧಿ ತುಂಬಿತ್ತು. ಈಗ ನಿಷ್ಕರ್ಷ ಬರುತ್ತದೆ. ಈ ಮಾತುಗಳನ್ನು ಕೇಳುತ್ತಾ ಇರಿ ನೀವು ಗಮನವಿಟ್ಟು. ಈಗ ಯಾರದ್ದು ದೋಷ ಎಂದು ಹೇಳುವುದು, ಯಾರದ್ದು ಇಲ್ಲ ಎಂದು ಹೇಳುವುದು? ಈಗ ದುಶ್ಯಾಸನನು ಯೋಚಿಸಿದ, ನಮ್ಮ ರಾಜ್ಯ ಪಡೆದುಕೊಂಡಿದ್ದಾರೆ. ನನ್ನ ತಂದೆಯ ಅಧಿಕಾರವಾಗಿತ್ತು. ಅವರು ಕುರುಡರಾಗಿರುವ ಕಾರಣ ಚಿಕ್ಕ ಅಂಕಲ್ನಿಗೆ ಕೊಟ್ಟು ಬಿಟ್ಟರು. ಚಿಕ್ಕಪ್ಪನಿಗೆ, ಪಾಂಡುಗೆ. ತನ್ನ ಮನೆಗೆ ಹೋಗಿ ನಿರಾಶೆಯಿಂದ ಕುಳಿತು ಬಿಟ್ಟ. ಮಾಮ ಅಲ್ಲಿಯೇ ಇರುತ್ತಿದ್ದ ಶಕುನಿ. ಹೇಳುತ್ತಾರೆ, ಮನೆಗೆ ಬಂದ ಅಳಿಯ ಕೊಟ್ಟಿಗೆಗೆ ಸಮಾನ. ದುಃಖ ಕೊಡುತ್ತಾನೆ. ಅಳಿಯ ಇರುತ್ತಿದ್ದ, ಅವನು ಕೂಡ ನಾಶ ಮಾಡಿಸಿದ. ಶಕುನಿಯು ನಂತರ ಒಂದು ಸ್ಕೀಮ್ ಮಾಡಿದ. ಏನಂದ್ರೆ ಜೂಜುವಾಡಿ ಮತ್ತು ಮರಳು ಮಾಡಿ ಅವರನ್ನು. ಹಾಗೂ ನಾನು ಹಿಂದಿನಿಂದ ಸಂಕೇತ ಮಾಡುತ್ತೇನೆ, ಎರೆಯ ಕಡೆ ನಿಂತುಕೊಂಡಿರುತ್ತೇನೆ, ಹೇಳುತ್ತಿರುತ್ತೇನೆ ನಿಮಗೆ. ಹೇಳುವ ಭಾವಾರ್ಥ ಏನಂದ್ರೆ ಜೂಜಾಡಿದರು ಮತ್ತು ಎಲ್ಲದರಲ್ಲಿ ಸೋತು ಹೋದರು. ಆಗ ದುರ್ಯೋಧನ ಹೇಳಿದ, ಕರೆದುಕೊಂಡು ಬಾ ಆ ದುರ್ಯೋಧನನ ರಂಡಿಯನ್ನು. ಆ ದಿನ ಏನು ಅಂದಿದ್ದಳು, ಕುರುಡನಿಗೆ ಕುರುಡರೇ ಹುಟ್ಟುತ್ತಾರೆ. ಆಗ ದುಶ್ಯಾಸನ ಹೋದ. ಅಲ್ಲಿ 5 ಪಾಂಡವರು ಕುಳಿತಿದ್ದಾರೆ. ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯ, ಕರ್ಣ ಮತ್ತು ವಿದುರ ಹಾಗೂ ಪೂರ್ತಿ ಸಭೆ ತುಂಬಿದೆ. ಅವರೆಲ್ಲರದ್ದು. ಹಾಗಾಗಿ ಒಬ್ಬ ಸೇವಕಿ ಹೋಗಿ ತಿಳಿಸಿದಳು, ಹೀಗೀಗೆ ಆಯ್ತೆಂದು. ಮತ್ತು ದುರ್ಯೋಧನ ಹೇಳಿದ, ಅವಳನ್ನು ತನ್ನಿ, ಹಿಡಿದುಕೊಂಡು ನಗ್ನ ಮಾಡೋಣವೆಂದು. ದ್ರೌಪದಿಗೆ ವಿಶ್ವಾಸವಾಗಲಿಲ್ಲ. ಹೀಗಾಗಲು ಸಾಧ್ಯವಿಲ್ಲ. ನನ್ನ ಪತಿ ಕುಳಿತಿದ್ದಾರೆ, ಭೀಷ್ಮ ಪಿತಾಮಹ ಕುಳಿತಿದ್ದಾರೆ, ಗುರುಗಳು ಕುಳಿತಿದ್ದಾರೆ, ದ್ರೋಣಾಚಾರ್ಯರು. ಏನು ಮಾತನಾಡುತ್ತಿರುವೆ ಸೇವಕಿ? ಯಾರಾದರೂ ನಗ್ನ ಮಾಡಬಹುದೇ ಅಲ್ಲಿ? ಅಷ್ಟರಲ್ಲಿ ದುಶ್ಯಾಸನ ಹೋದ ಮತ್ತು ಕೂದಲುಗಳನ್ನು ಹಿಡಿದು ಎಳೆದುಕೊಂಡು ತಂದ. ಮತ್ತು ದುರ್ಯೋಧನ ಹೇಳುತ್ತಾನೆ, गिरकोरो पांडव खिलस किया तासो पड़ मंडी ल्याओ द्रौपदी नारी पकड़ अर्जुन की रंडी। गरीब दुशासन को हुक्म किया जहां द्रौपदी आई नगन करो किस नारी को मेरी जांग पर दो मिठाई। ಹೇ, ನಿನ್ನ ವಿಚಿತ್ರವಾಯಿತು. ನಿಮ್ಮ ಸರ್ವನಾಶವಂತೂ ಆಗುವುದೇ ಇತ್ತು ಕುಲಗೆಟ್ಟವರೇ. ಸಭೆಯಲ್ಲಿ ಹೀಗಂದ, ಇವಳನ್ನು ನಗ್ನ ಮಾಡಿ ನನ್ನ ತೊಡೆಯ ಮೇಲೆ ಕೂರಿಸಿಬಿಡಿ. ಕೆಟ್ಟ ರೀತಿಯಲ್ಲಿ ಎಷ್ಟೊಂದು ದುಷ್ಟ ಕರ್ಮ ಅವನದ್ದು ಉದ್ದೇಶವಾಗಿತ್ತು, ಅದು ತುಂಬಿದ ಸಭೆಯಲ್ಲಿ. गिरीब करुणामय दयाल को द्रौपदी तेर सुनाई जान राय जगदीश वनंत जा चीर बढ़ाई। ಈಗ ನೋಡಿ, ಈ ದ್ರೌಪದಿಯ ಆತ್ಮವು ಎಂದಾದರೊಮ್ಮೆ ಮಾಣಿಕರ ಶರಣದಲ್ಲಿತ್ತು. ಹಾಗೂ ಅವಳದು ಮೊದಲೇ ಇಂತಹ ವ್ಯವಸ್ಥೆ ಮಾಡಿ ಹೋಗಿದ್ದರು. ಹೇಳುತ್ತಾರೆ, ಸಮಯ ಪರ ದ್ರೌಪದಿ ನಹಾಣ ದೇ ಗಂಗಾ ಕೆ ತೀರೋ ಅಂಧೆ को गोपी ने पाड़ कर दीने दीर सुता को दीने दीर जाके अंत बढ़ाए चीर। ಆ ವ್ಯವಸ್ಥೆಯನ್ನು ಮೊದಲೇ ಮಾಡಿದರು ದಾತ. ಈಗ ದ್ರೌಪದಿ ಕೂಗಿದಳು, ಏನೋ ಒಂದು ಮಾಡಿದಳು, ಅದಕ್ಕೆ ಮುಂದೆ ಸಿಕ್ಕಿತು. ಆಗ ಪರಮಾತ್ಮ ಬಂದರು. ಹೇಳುತ್ತಾರೆ, ದುಸ್ಸಾಸನ ಹೋಂಕಾರೆ ಪಕ್ಕನ ಕರ್ ಚೀರ ಉತಾರೆ ಹೋಗೆ ಅನಂತ ಪಾರ ತಹಾಕೋ ಪರದಾ ಪಾರೆ. ಈಗ ಅಲ್ಲಿ ಅನಂತ ಸೀರೆ ಆದವು. ಈಗ ಅದ್ಯಾರು ನಗ್ನ ಮಾಡಲು ಸಾಧ್ಯ ಆ ಪರಮಾತ್ಮನ ಮೊಡಲನ್ನು? ಯಾರ ಮೇಲೆ ಮಾಲೀಕರ ಕೃಪೆ ಇದೆ. ಹಾಗೂ ಅವಳು ಏನೋ ಒಂದು ಮಾಡಿದಳು. ಮಕ್ಕಳೇ, देखते को कर देता है जहां ताश हाल नहीं दिया वो मांगते फिर वो साहब स्वराजी का।
ಈಗ ನೋಡಿ ಆ ಪಂಚಾಯಿತಿಯನ್ನು ಎಷ್ಟೊಂದು ಕೆಟ್ಟ ರೀತಿಯಲ್ಲಿ ತೆಗಳುತ್ತಿದ್ದಾರೆ ಗರೀಬ್ದಾಸರು. ಆ ಪಂಚಾಯಿತಿಯಲ್ಲಿ ಭೀಷ್ಮ ಪಿತಾಮಹ, ಕೌರವ ಪಾಂಡವರ ಅಜ್ಜ, ಹಾಗೂ ಎಷ್ಟೊಂದು ಬಲಶಾಲಿಯಾಗಿದ್ದ ಅಂದ್ರೆ ಒಂದು ಬಾರಿ ಅದು ನಿಂತು ಅವನು ಹೇಳಿಬಿಟ್ಟಿದ್ರೆ, ಎಚ್ಚರ ದುಶ್ಯಾಸನ, ದುರ್ಯೋಧನ ಇಂತಹ ಅತ್ಯಾಚಾರ, ಅರೆ ನಿಮ್ಮ ಮಾನವನ್ನು ನೀವೇ ಕಳೆಯುತ್ತಿದ್ದೀರಿ, ಸಭೆಯಲ್ಲಿ ಇಂಥ ತಲೆಹರಟೆ. ಇದು ಮಹಾಭಾರತದಲ್ಲಿ ಮೊದಲ ಕತೆ ಕೇಳಿದ್ದೇವೆ. ಒಂದು ಸಭೆಯಲ್ಲಿ ಒಬ್ಬ ಸ್ತ್ರೀಯನ್ನು ಹೀಗೆ ನಿಲ್ಲಿಸಲಾಯಿತು, ಅವಳ ಜೊತೆ ಇಷ್ಟೊಂದೆಲ್ಲ ಅವಮಾನ ಮಾಡಲಾಯಿತು, ಯಾರು ಏನು ಹೇಳಲಿಲ್ಲ. ಹಾಗೂ ಈ ಮಹಾಭಾರತವನ್ನು ತುಂಬಾ ಕೇಳುತ್ತಿದ್ದೆವು. ಈಗೇನು ತಿಳಿಸುತ್ತಾರೆ, ಬಿಸಂ ದ್ರೋಣ ಕರನ್ ದೇನ ಅಡಿತಿಚಿ ತಾತೆ ಭಾರತೆ ಮಾಯಿ ತಾಹಿದ್ದ ತಾಪರ್ ಕಿತ್ತಿ ಬಿಟ್ಟಿ. ಏನು ತಿಳಿಸುತ್ತಾರೆ, ಸಮುದ್ರೋಣ ಕರ್ಣದೈನ ಅಡಿತಿಚಿ ಮಹಾಭಾರತಕ್ಕೆ ಮಾಯಿ ತಾಯತರ್ ತಾಪರ್ ಎತ್ತಿ ಬಿಟ್ಟಿ. ಏನೆಲ್ಲ ಆಗಿ ಹೋಯಿತು ಅಂದ್ರೆ, ಭೀಷ್ಮ ಪಿತಾಮಹ 1 ತಿಂಗಳ ತನಕ ಕೊರಗಿ ಸತ್ತ, ಬಾಣಗಳ ಮೇಲೆ ಮಲಗಿಸಿ ಬಿಟ್ಟಿದ್ದರು. ಮತ್ತು ಕರ್ಣನು ಯುದ್ಧದಲ್ಲಿ ಸತ್ತನು, ಹೀನಾಯವಾಗಿ ಸತ್ತ. ಹಾಗೂ ದ್ರೋಣಾಚಾರ್ಯನು ಸಹ ಸತ್ತು ಹೋದ. 3 ಅಧಿಕಾರಿಗಳಾಗಿದ್ದರು, ಪಂಚಾಯಿತಿಯಲ್ಲಿ ಮಹಾನರಾಗಿದ್ದರು ಮತ್ತು ಪಂಚಾಯಿತಿಯಲ್ಲಿ ಶ್ರೇಷ್ಠ ಗಣ್ಯರಾಗಿದ್ದರು. ಹಾಗೂ ಅವರು ಏನನ್ನು ಹೇಳಲಿಲ್ಲ. ಏನು ಮಾಡುತ್ತಿದ್ದೀರಿ, ಏನು ಮಾತಾಗಿದೆ ತಿಳಿಸಿ, ಎಂತ ಕೆಲಸ ಮಾಡುತ್ತಿದ್ದೀರಿ, ಒಬ್ಬನಂತೂ ಹೇಳಬೇಕಿತ್ತು. ಎದ್ದು ಸ್ವಲ್ಪ ಓಹೋ ಅರ್ಜುನ ಮಾರೆ ಬಾಣ ಪೆದ್ದಾದ ಸಮಕಿ ಛಾತಿ ಬಾಧ್ಯ ದುಲ್ವಿನಾದ ಪೃಥ್ವಿ ಹೋಗಿ ರಾತ್ರಿ ಹೋಗ್ಬಿಟ್ಟು ಗಿರಿ ಬಿಸಲ್ ಪೆದ್ದಾಕು ಪಾಪ ಲಗೆ ಸ್ನೇಹಿತರುಕ್ತಿನಿಂದ ದ್ರೋಣಾಚಾರ್ಯ ಚೌಕ್ ಪುಡಿ ಭೂಲ್ಯ ಬಂದ. ಓಹೋ ಮಕ್ಕಳೇ, ಈ ವಾಣಿಗಳು ಹೀಗೆ ನಾಟುತ್ತವೆ ಹೃದಯಕ್ಕೆ. ಅಂದ್ರೆ ಇವರು ಇಷ್ಟೊಂದು ದುಷ್ಟ ಜನವಿದ್ದರೆಂದು. ನಂತರ ಅವರ ದುರ್ಗತಿಯನ್ನು ನೋಡಿ ಎಷ್ಟು ಸೊಗಸಾಗಿ ತಿಳಿಸಿದ್ದಾರೆ. ನಿರಿಬಾರ್ದನ್ ಮಾರೆ ಬಾಳು ಪಿತಾದ ಸಬ್ಕಿ ಛಾತಿ. ಆ ಭೀಷ್ಮಪಿತನ ಎದೆಗೆ ಬಾಣ ಹೊಡೆದ, ಅದು ಆರುಪಾರವಾಯಿತು. ತೀರ್ ಮಾರಿನ ಆರ್ ಪಾರ ಕಾಟಿದಿ ಬರ್ಬಾದ್ಯ ದುಲ್ವಿ ನಾಥ್ ಪೃಥ್ವಿ ಹೋಗಿ ರಾತ್ರಿ. ಎಷ್ಟೊಂದು ಅದ್ಭುತ ಯುದ್ಧವಾಯಿತು ಅಂದ್ರೆ, ದಿನರಾತ್ರಿ ಅತಿ ಭಯಂಕರ. ಹೇಗೆಂದ್ರೆ ಬಾಣಗಳ ಅಗ್ನಿ ಹೊಗೆಯಂತೆ. ಗಿರಿಮ ಬಿಸಂಪಿತಾಕು ಪಾವ್ಲಗ ಸುಳಿದರುಕ್ತಿನಿಂದ ದ್ರೋಣಾಚಾರ್ಯ ಗುರು चौक पड़ी भूला है बंद गिरिम कर पड़े दिल माही दई के कारण है रे के सो करीम कबीर अलग साई जय जय रे। महाभारत के माई चटीनी के अंडे उबारे और बिसल दरों कल किन्नो तक तक बाणों मारे। ಮಕ್ಕಳೇ ಕೇಳಿ ಗಮನವಿಟ್ಟು, ಭಕ್ತೆಯ ಕರೆಯನ್ನು ಕೇಳಿದರು. ಅದಂತೂ ಒಂದು ಪಕ್ಷಿಯಾಗಿತ್ತು, ಟಿಟ್ಟಿಬಾಯ್. ಹಾಗೂ ಮಹಾಭಾರತದ ಯುದ್ಧ ಶುರುವಾಗುವುದಿತ್ತು. ಅದೇ ಸಮಯ ಅದಕ್ಕೆ ಮೊಟ್ಟೆ ಇಡುವುದು ಅಗತ್ಯವಾಯಿತು. ಆಗ ಅತ್ತಿತು, ನನ್ನ ರಕ್ಷಣೆ ಮಾಡಿ ಭಗವಂತ. ಪರಮಾತ್ಮನು ಅದರ ಮೇಲೆ 3520 ಟನ್ಗಳಷ್ಟು ವೇಟಿನ ಗಂಟೆ, ಅದೇನು ಪಶುಗಳ ಕೊರಳಲ್ಲಿ ಕಟ್ಟುತ್ತಾರಲ್ಲ ಗಂಟೆ, ಇಂದ್ರನ ಆನೆಯ ಗಂಟೆ ಮುರಿದು ಕೆಳಗೆ ಬಿತ್ತು. ಆ 5 ಮೊಟ್ಟೆಗಳ ಮೇಲೆ ಇರಿಸಲಾಗಿತ್ತು. ಹೇಳುತ್ತಾರೆ, ಅಲ್ಲಿ ಅಗ್ನಿಬಾಣಗಳು ಬಿಡಲಾಯಿತು, ಬೆಂಕಿ ತಗುಲಿತು, ಎಲ್ಲರೂ ಸತ್ತು ಹೋದರು. ಬಂದಿ ಚೋಡನ ಆ ಮಗುವಿಗೆ, ಆ ಭಕ್ತೆಯ ಮಕ್ಕಳಿಗೆ, ಪರಿವಾರಕ್ಕೆ ಒಂಚೂರು ಹಾನಿಯಾಗಲು ಬಿಡಲಿಲ್ಲ. ಆದ್ದರಿಂದ ಮಕ್ಕಳೇ, ಯಾವಾಗ ಒಂದು ಟಿಟ್ಟಿಬ ಪಕ್ಷಿಯ ಕೂಗನ್ನು ಕೇಳಬಹುದಾದ್ರೆ, ಒಂದೊಮ್ಮೆ ನೀವು ಸತ್ಯವಾಗಿದ್ದರೆ ಮಾಲೀಕನ ಚರಣದಲ್ಲಿ, ಪರಮಾತ್ಮ ಕಬೀರರ ಶರಣದಲ್ಲಿ ಮತ್ತು ನಿಮ್ಮ ಕಾರಣದಿಂದಲೂ ಕೂಡ ನಿಮ್ಮ ಮಕ್ಕಳ ಪರಿವಾರದ ರಕ್ಷಣೆ ಮಾಡುತ್ತಾರೆ ದಾತ. ಇದನ್ನು ಸತ್ಯವೆಂದು ನಂಬಿ, ಮಕ್ಕಳ ಕಥೆಯಲ್ಲ ಸದ್ಗ್ರಂಥಗಳಿಂದ ಈ ಎಲ್ಲವನ್ನು ದಾಸನು ಹೇಳುತ್ತಿದ್ದಾನೆ. ಈಗೇನು ಹೇಳುತ್ತಾರೆ, ಗಿರಿಂ ವೇದೋರ್ ಬದಿ ನೀಸ್ನೆ ದರಪ್ತಿ ಹಮರಿ ಪ್ಯಾರಿ और मजलिस से उठ गए रखी साई से यार. ವಿದುರನು ಅವರ ಅಸಂಬದ್ಧತೆ ಕೇಳಲಿಲ್ಲ, ನೋಡಲಾಗಲಿಲ್ಲ ದ್ರೌಪದಿಯನ್ನು. विदुर का यू बंधु थारा एक का कुट एक का परिवार. विदुर के मुख पर लगा बेड़ा तो है पर मुका से तो है बांदी का जाया भीषण द्रोण परवा कर मुस्काए ನಕ್ಕರು. ಹೀಗಂದಾಗ, ನೀನಂತೂ ಸೇವಕಿಯ ಸಂತಾನನು, ಗುಲಾಮನಾಗಿರುವೆ ಎಂದು. ಒಬ್ಬ ದಾಸಿಯಿಂದ ಹುಟ್ಟಿದವನು,
ನಿನ್ನದಂತೂ ಇಂತಹ ಗುಲಾಮರ ಭಾಷೆಯಾಗಿದೆ. ನೀನು ಕ್ಷತ್ರಿಯನಲ್ಲ. ಈ ಮಾತಿಗೆ ದ್ರೋಣಾಚಾರ್ಯ, ಭೀಷ್ಮ ಪಿತಾಮಹ ಮತ್ತು ಕರ್ಣ ನಕ್ಕರು. ಬಹಳ ಚೆನ್ನಾಗಿ ಹೇಳಿದೆ ಎಂದು. ಬದಲಿಗೆ ಆ ದುಷ್ಟರು ಹೀಗೆ ಹೇಳಬೇಕಿತ್ತು, ನಿಮ್ಮ ಚಿಕ್ಕಪ್ಪನಿಗೆ ಹೀಗೆಲ್ಲ ಹೇಳಬಾರದೆಂದು. ಹಾಗಾಗಿ ಮಕ್ಕಳೇ, ನೋಡಿಕೊಳ್ಳಿ, ಇವರಲ್ಲಿ ಮನುಷ್ಯತ್ವ ವಸ್ತುವೇ ಇರಲಿಲ್ಲ. ಅದಕ್ಕೆ ಸರ್ವನಾಶವಾಯಿತು ಇವರದ್ದು, ಸತ್ತರು ಹೊಡೆದಾಡಿ. ಆದ್ದರಿಂದ ಮಕ್ಕಳೇ, ನಾವು ಎಲ್ಲ ರೀತಿಯಿಂದ ನಮ್ಮನ್ನು ಸಂಭಾಳಿಸಿ ಇಟ್ಟುಕೊಳ್ಳಬೇಕು ಹಾಗೂ ನಾವು ಎಲ್ಲದರಿಂದ ರಕ್ಷಿಸಿಕೊಂಡಿರಬೇಕು. ಅದಕ್ಕೆ ಸಂತ ಸ್ವಯಜೋ ಸೀದಾ ಚಾಲೆ, ದ್ರೌಪದಿಯಂತೆ ತಮಾಷೆ ಮಾಡಬಾರದು, ದುಶಾಸನಂತೆ ಕುಕರ್ಮವು ಮಾಡಬಾರದು, ಭೀಷ್ಮ ದ್ರೋಣಾಚಾರ್ಯರಂತೆ ಯಾರದ್ದೋ ಸಭೆಯಲ್ಲಿ ಕುಳಿತು ಮಾತನಾಡದೆ ಇರಬಾರದು, ವಿದುರನಂತೆ ಇರಬೇಕು. ಯಾರಾದರೂ ಒಪ್ಪಿದರೆ ಸರಿ, ಇಲ್ಲವೇ ಸತ್ಯವನ್ನು ಹೇಳಿ ಎದ್ದು ಹೊರಡಬೇಕು. ಈ ರೀತಿಯ ಮಾತುಗಳನ್ನು ನಮ್ಮ ಪರಮಾತ್ಮ ಕಬೀರ್ ಸಾಹೇಬರ ಗರೀಬ್ದಾಸರ ವಾಣಿಯ ನಿಷ್ಕರ್ಷ ತೆಗೆದುಕೊಳ್ಳುತ್ತಿವೆ. ಮಕ್ಕಳೇ, ಈ ಕಥೆಗಳಿಂದ ನಿಮ್ಮ ಆತ್ಮ ಪೂರ್ತಿ ಸ್ವಚ್ಛವಾಗುತ್ತಾ ಹೋಗುತ್ತದೆ, ಪೂರ್ತಿ ಉಜ್ಜಿ ಬಿಡುತ್ತದೆ. ಒಬ್ಬ ಮನುಷ್ಯತ್ವವೂ ಇರಲಿಲ್ಲ ಇವರೊಳಗೆ, ಮನುಷ್ಯರಲ್ಲಿ ಇರುವಂಥದ್ದು, ಮತ್ತು ಅದನ್ನೇ ಓದುತ್ತಿದ್ದೆವು, ಅವರದ್ದೇ ಕಥೆ ಕೇಳುತ್ತಿದ್ದೆವು. ಹಾಗೂ ಇವು ನಮ್ಮ ಗ್ರಂಥಗಳಾಗಿದ್ದವು. ಮತ್ತು ಇದಾಗಿದೆ ಅಮರ ಗ್ರಂಥ, ಅಮರ ವಾಣಿ. ಆತ್ಮವನ್ನು ಸ್ವಚ್ಛ ಮಾಡುತ್ತವೆ, ಕೊಳೆ ತೆಗೆದು ಹಾಕುತ್ತವೆ ಎಲ್ಲವನ್ನು. ಯುಗ ಯುಗಗಳ ನಮ್ಮ ಪಾಪ ಸಂಗ್ರಹವಾಗಿವೆ. गिरी महाभारत के माहित टीरी के अंड उबारे बेसम दरुणा कर्ण नो तक तक बाणु मारे. ಹುಡುಕಿ ಹುಡುಕಿ ಕೊಂದರು ಹೇಳುತ್ತಾರೆ, ಹುಡುಕಿ ಹುಡುಕಿ ಹೊಡೆದರು, ಸಾಯಿಸಿದರು ಆ ಮೂವರನ್ನು. ಹಾಗೂ ತಮ್ಮ ಮತ್ತೆ ಟಿಟ್ಟಿಬ ಪಕ್ಷಿಯ ಮೊಟ್ಟೆಗಳನ್ನು ರಕ್ಷಿಸಿದರು. ಗಿರಿಫ್ ಸೋಬಾತೋ ಕಿ ಏಕ್ ಭಗತ್ ದರೋಯಿ ನೀ छूट अपने जन के गाद रापತಿ घंटाಳ ಟುಟ್ಟೆ. ರಾಪತಿ ಅಂದ್ರೆ ಆನೆಯ ಗಂಟೆ ಕಳಚಿತು, ಇಂದ್ರನ ಆನೆಯದ್ದು. गिरिम 11 और 7 बीच अंडे रखे बेचाले चले चक्कर सुदर्शन गए आन पड़ा ಗಂಟಾಲೆ. ಅಂದ್ರೆ 11 ಅಕ್ಷೌಹಿಣಿ ಸೇನೆ ಇತ್ತು ಕೌರವರದ್ದು, 7 ಅಕ್ಷೌಹಿಣಿ ಇತ್ತು ಪಾಂಡವರದ್ದು. ಆ 18 ಅಕ್ಷೌಹಿಣಿ ಸೇನೆ ಹೊಡೆದಾಡಿ ಸತ್ತಿತು. ಹಾಗೂ ಸುದರ್ಶನ ಚಕ್ರ ಸಹ ಬಿಡಲಾಯಿತು. ಆದರೆ ಆ ಮೊಟ್ಟೆಗಳಿಗೆ ಹಾನಿಯಾಗಲು ಬಿಡಲಿಲ್ಲ ಪರಮಾತ್ಮ. ಇದು ನಮಗಾಗಿ ಸಂಕೇತವಾಗಿದೆ, ಭಕ್ತರಿಗಾಗಿ. ಸದಾ ಮಾಲೀಕನು ರಕ್ಷಕರಾಗಿದ್ದಾರೆ ಭಕ್ತರದ್ದು. ಗಿರಿಮುದ್ದನ ಸತ್ಗುರು ಸೂರ್ಯ ಜ್ಞಾನ ಸರಿಕತ್ ಹಂಸ ಉಬಾರೆ युगन युगन के संग साध अपने दास उदारे. गिरिव सतगुर सरना आए को समय मिट जाए सारा दास गरीब कबीर हरि सब दुख के हरणे हारा. ಅಂದ್ರೆ ಸದ್ಗುರು ಕಬೀರರ ಶರಣದಲ್ಲಿ ಬರುವುದರಿಂದ ನಮ್ಮ ಕೆಟ್ಟ ಸಮಯ, ಕೆಟ್ಟ ದಿನಗಳು, ಅತ್ಯಂತ ಕಷ್ಟದಾಯಕ ಸಮಯ ಎಲ್ಲವೂ ನಾಶವಾಗುತ್ತದೆ. ದಾಸ ಗರೀಬ್ ಕಬೀರ್ ಹರಿ ಸಬರ್ ಸಮ ದುಃಖ ಕೆ ಹರಳೆ ಹಾರ. ಮಕ್ಕಳೇ, ಇದರ ಮುಂದೆ ತಕ್ಷಣವೇ ಪಾಮರ ಪ್ರಾಣಿಯ ಅಂಗವಿದೆ. ಇವರು ಪಾಮರನಾಗಿದ್ದರು. ಎಷ್ಟೆಲ್ಲ ಇದ್ದರಲ್ಲ, ಭೀಷ್ಮ, ದ್ರೋಣಾಚಾರ್ಯ, ಕರ್ಣನಂತಹ ಈ ಕೌರವ ಎಷ್ಟೆಲ್ಲ ಇದ್ದರು. ಮಕ್ಕಳೇ, ಒಂದಂತೂ ಇದರಲ್ಲಿ ಪಾಮರ ಪ್ರಾಣಿಯ ಅಂಗವಿದೆ. ಇದರಲ್ಲಿ ಬರೆಯಲಾಗಿದೆ ಮೊದಲಿನ ವಾಣಿಯಲ್ಲಿ, गिरिम केक तो मार्ग पबीन है दूजा पक्षी गैन दोनों पद में दीन है सुन ಸತ್ಗುಂತಿ ಶೈನ್. ಇದಂತೂ ಭಕ್ತಿಯ ಮಾರ್ಗವನ್ನು ತಿಳಿಸಿದ್ದಾರೆ. ಇದು ಇದರ ದೀರ್ಘ ವಿವರಣೆ ಆಗಿದೆ. ಹೇಗೆಂದ್ರೆ, ನಾವು ವೃಕ್ಷದ ತುದಿಗೆ ಹತ್ತಬೇಕಾಗಿದೆ. ಒಂದಂತೂ ಇರುವೆ, ಪಪೀಲ್ ಅಂದ್ರೆ ಇರುವೆ, ಕೀಟ. ಇರುವೆ ಒಂದೊಮ್ಮೆ ಅಲ್ಲಿ ತಲುಪಬೇಕಾದರೆ ಮರದ ಲಾಸ್ಟ್ ಮೇಲಿನ ಪೂರ್ತಿ ಶಿಖರದಲ್ಲಿ. ಅದಕ್ಕಾಗಿ ಕೆಳಗಿನಿಂದ ನಡೆಯಬೇಕಾಗುವುದು. ಕಾಂಡದಿಂದ ಮೆಲ್ಲ ಮೆಲ್ಲಗೆ ಕಷ್ಟಪಟ್ಟು ಅಲ್ಲಿ ತಲುಪುತ್ತದೆ. ಮತ್ತು ಒಂದು ಪಕ್ಷಿ ಕೆಳಗಿನಿಂದ ಹಾರಿತು, 1 ಸೆಕೆಂಡಿನಲ್ಲಿ ಮೇಲೆ ಹೋಗಿ ಕುಳಿತು ಬಿಟ್ಟಿತು. ಆದ್ದರಿಂದ ನಮ್ಮ ಈ ಮಾರ್ಗವೇನಿದೆ, ಇದು ಪಕ್ಷಿಯಂತಹದ್ದಾಗಿದೆ, ಇವರದ್ದು ಇರುವೆಯಂತಹದ್ದಾಗಿದೆ. ಹೀಗೆ ನಡೆಯುವುದರಲ್ಲಿ ಬಹಳ ಗ್ಯಾಪ್ಗಳಿವೆ, ಸಮುದ್ರಗಳಿವೆ, ಬಹಳ ದೊಡ್ಡ ಅಡೆತಡೆಗಳಿವೆ. ಅದು ಈ ಮಾರ್ಗದಿಂದ ತಲುಪಲು ಸಾಧ್ಯವಿಲ್ಲ. ನಂತರ ಇದರಲ್ಲಿ ಕೆಲವು ಬೇರೆ ಬೇರೆಯ ಸಮಯಕ್ಕೆ ತಕ್ಕಂತೆ ವಾಣಿಗಳನ್ನು ಬರೆಯಲಾಗಿದೆ.
मेरे पामर साहब पाल किया मैं बैठो जाए आदि अविद्या घट बरा जब तुम करे ಬಲಾಯ್ ಪಾಮರ ದುಷ್ಟಾತ್ಮ ಇವರಂತೂ ವೈಭವ ಸಂಪತ್ತು ಬಯಸುತ್ತಾರೆ ಮತ್ತು ಅದರಲ್ಲಿ ಮೋಜು ಮಾಡ ಬಯಸುತ್ತಾರೆ ಮತ್ತು ಒಳಗೆ ಕೊಳಕು ತುಂಬಿದೆ, ಅಜ್ಞಾನದಿಂದ ತುಂಬಿದ್ದಾರೆ. ಜಪತಪದ ಅಕ್ಕಪಕ್ಕದಲ್ಲಿಯೂ ಕೂಡ ಇಲ್ಲ, ಭಕ್ತಿಯ ಹತ್ತಿರದಲ್ಲಿಯೂ ಹೋಗುವುದಿಲ್ಲ. ತಪಸ್ಸೆತ್ತಿ ಓಲಡೆ करने करन कूर पामर निಶ್ಚಯ ಕೀಜಿಯೇ ಸ್ವಾಮಿಕ ದೈರಾಶೂರ್. ಅಂದ್ರೆ ಈ ದುಷ್ಟಾತ್ಮಗಳು ಭಕ್ತಿಯನ್ನು ಮಾಡುವುದಿಲ್ಲ, ತಲೆಹರಟೆಗಳಲ್ಲಿ ಮುಳುಗಿರುತ್ತಾರೆ. ಇವರನ್ನು ನಾಯಿ ಹಂದಿ ಕತ್ತೆ ಮಾಡಲಾಗುತ್ತದೆ, ಇದರಲ್ಲಿ ಯಾವುದೇ ಸಂದೇಹವಿಲ್ಲ. गिरिम पामर जीव सुप्रीत क्या का मुख नहीं देख कोटि कटक में पाइये सत्वादी कोई गेख. ಅಂದ್ರೆ ಇಂತಹ ದುಷ್ಟರ ಮುಖವನ್ನು ಸಹ ನೋಡಬಾರದು, ಹಾಗೂ ಕೋಟಿ ಜನರಲ್ಲಿ ಯಾರೋ ಒಬ್ಬ ಸಿಗುವನು ಸತ್ಯವಂತ ಹೇಗೆಂದ್ರೆ ವಿದುರನಂಥವನು. ನಿರಿಪಾಮರ್ ಪರ್ವ ಪವನ ಜೋ रोगी अठोयाम बिन सत कबीर की बंदगी कोई पामर है सदगाम. ಹೇಗೆಂದ್ರೆ ನಮ್ಮಲ್ಲಿ ಒಂದು ಮಾತಿದೆ, ಏನಂದ್ರೆ ಮೋಡದ ಗಾಳಿ ಬೀಸಿದ್ರೆ ಅದು ರೋಗಗಳ ಜನನಿ ಎಂದು, ಅದರಲ್ಲಿ ಬಹಳ ರೋಗಗಳಿರುತ್ತವೆ. ಇಲ್ಲಿ ತಿಳಿಸಿದ್ದಾರೆ, ಪಾಮರ್ ಪರುವ ಪವನ ಜೋ ರೋಗಿ ಅಠೋಯಾಮ್, ಅವನಲ್ಲಿ ಇಡೀ ದಿನ ತಲೆಹರಟೆಯೇ ತುಂಬಿರುತ್ತದೆ, ಇಡೀ ದಿನ ನಿಂದೆ ಅಸಂಬದ್ಧತೆ ಅವನಲ್ಲಿ ಕೊಳಕು ತುಂಬಿಕೊಂಡಿದೆ. और बिन सत कबीर की बंदगी पामर है संಪ. ಅಂದ್ರೆ ಯಾರು ಇವನ ಭಕ್ತಿ ಮಾಡುವುದಿಲ್ಲವೋ ಅವರು ಬೇಕಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರಿ ಆಗಿರಲಿ, ಅವರು ಪರಮಾತ್ಮನ ಅಕ್ಕಪಕ್ಕದಲ್ಲಿಯೂ ಕೂಡ ಇಲ್ಲ. ಗರೀಬ್ ಕಬೀರ್ ಸಾಹೇಬ್ सकल में क्या पामर परमीन परमीन तो बरक है पामर कह नयकी. ಅಂದ್ರೆ ಕಬೀರ್ ಸಾಹೇಬರು ಎಲ್ಲರ ಹಿತೈಷಿ ಆಗಿದ್ದಾರೆ, ಎಲ್ಲರ ಜೊತೆ ಇರುತ್ತಾರೆ. ಕರ್ಮದ ಫಲವನ್ನು ಇವರೇ ನೀಡುತ್ತಾರೆ. ಹೇಗೆಂದ್ರೆ ದ್ರೌಪದಿ ಕಬೀರ್ ಸಾಹೇಬರ ಭಕ್ತಿ ಆಗಿರಲಿಲ್ಲ, ಆ ಟೈಮ್ನಲ್ಲಿ ಕೃಷ್ಣನ ಭಕ್ತಿ ಆಗಿದ್ದರು, ಹಾಗೂ ದಾತ ಹೋಗಿ ಆ ದಯೆ ತೋರಿದರು. ಕೃಷ್ಣನಂತೂ ರುಕ್ಮಿಣಿಯ ಜೊತೆಯಲ್ಲಿ ಅಲ್ಲಿ ಚದುರಂಗ ಆಡುತ್ತಿದ್ದ, ಅಲ್ಲಿ ದುರ್ಗತಿಯಾಗುತ್ತಿದ್ದಾಗ ಪರಮಾತ್ಮ ಬಂದರು ಸೂಕ್ಷ್ಮ ರೂಪದಲ್ಲಿ ಮತ್ತು ಅವರ ಸಹಾಯ ಮಾಡಿ ಹೋದರು. ಕರಕರಾವ ಸಂಯಮನ ಮೇಲೆ ಉಂಟಾದ ದುಷಂತರ ಜೀವಕ್ಕೆ ಆ ಬಗಲೋಜ. ಇವರಿಗೆ ಮಹಿಮೆಯ ಹಸಿವಿಲ್ಲ, ಇವರಂತೂ ನಮ್ಮ ರಕ್ಷಕರಾಗಿದ್ದಾರೆ, ನಮ್ಮ ತಂದೆಯಾಗಿದ್ದಾರೆ. ಹೇಳುತ್ತಾರೆ ಕಬೀರ್ ಸಾಹೇಬ್ ಸಕ್ಕಲ್ ಮೇ ಕ್ಯಾ ಪಾಮರ್ ಪರ್ವೀರ್. ಹಾಗೂ ತಿಳಿದವರಂತೂ ಅವರನ್ನು ತಿಳಿದು ಹಿಡಿದುಕೊಳ್ಳುತ್ತಾರೆ, ಅವರ ಮಾತನ್ನು ಅವರ ಹತ್ತಿರಕ್ಕೆ ಬರುತ್ತಾರೆ, ಅವರ ಶರಣದಲ್ಲಿ ಬರುತ್ತಾರೆ. ಗಿರಿವ್ ಪರ್ವೀನ್ ಪರಮ ಗುರು ಸಂತ ಸರ್ವಾಮರ ದೇರಣ ಧೀರ್ ಆದಿ ಅಂತ ಮದ್ ಸಂತ है सब सिर तप कबीर. गिरिमपूरम निरंतर गत सो संत पे सोर गरीब दास पामर नर हो गए चकना चोर. ಅಂದ್ರೆ ಅವರು ಶೂರವೀರರಾಗಿದ್ದಾರೆ, ಯಾರು ಕಬೀರರ ಭಕ್ತಿಯನ್ನು ಮಾಡುತ್ತಾರೆ, ಪೂರ್ಣ ಬ್ರಹ್ಮನದ್ದು. ಈಗ ನೋಡಿ ಮಕ್ಕಳೇ, ಕಬೀರ ಸಾಹೇಬರ ಭಕ್ತಿ ಮಾಡುವುದು ಎಷ್ಟೊಂದು ಕಠಿಣವಾಗಿದೆ. ಊರೂರಲ್ಲಿ ಸಂಘರ್ಷ, ಮನೆ ಮನೆಯಲ್ಲಿ ವಿರೋಧ, ಬಹಳಷ್ಟು ಅಡೆತಡೆ ಉಂಟು ಮಾಡುತ್ತಾನೆ ಕಾಲನು. ಆದರೆ ಶೂರವೀರ ಅವನೇ ಆಗಿದ್ದಾನೆ, ಈ ಸಂಘರ್ಷದಲ್ಲಿ ಸಫಲನಾಗುವವನು. ಏನು ಹೇಳುತ್ತಾರೆ ಇದರ ಮುಂದಿದೆ, ತತ್ ಶೂರಾತಂಕ ಗಿರಿವ ದೋಸೆ ಪಾಜ್ಯ ಧ್ಯಾನ ಮೇ ಅನದ ವಹಿ ಟಕೋರ್ ಶೋರ್ ಶಾಮತ್ ಕಿರಣ ಕಲೆ ಕಾಯರಿಯ ಮುಖ ಮೂರೆ. ಏನಂದ್ರೆ ಯಾವಾಗ ಪರಮಾತ್ಮ ಕಬೀರರ ಭಕ್ತಿಯಲ್ಲಿ ಪ್ರಾಣಿ ತೊಡಗುತ್ತಾನೋ ಕಾಲನಿಗೆ ಬೆಂಕಿ ಬೀಳುತ್ತದೆ, ಎಲ್ಲರನ್ನು ಹುಡಿಗುಂಬಿಸುತ್ತಾನೆ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ. ಆ ಸಮಯ ಶೂರವೀರ ಆತ್ಮ ಹೋರಾಡುತ್ತಾನೆ. ಸೂರ್ಯ ಸಾವತ್ ಕಿಲ್ಕಿಲೆ ಇನ್ನಷ್ಟು ಉತ್ಸಾಹದಿಂದ ತುಂಬಿಕೊಳ್ಳುತ್ತಾರೆ. ನೋಡೋಣ ಏನಾಗುತ್ತದೆ ಎಂದು ಭಗವಂತ ಜೊತೆಗಿದ್ದಾನೆ. ಕಾಯರಿಯ ಮುಖೋರ್ ಗಿರಿಮ ತೋड़ खेत ना छोड़ ही मात पिता कुल लाज कायर चिड़िया जो उड़े जब बन दिखे बात. ಹೇಳುತ್ತಾರೆ ಹೇಗೆ ಎದುರು ಬದರು ಯುದ್ಧವಾಗಿ ಬರುತ್ತದೆ. ಇಬ್ಬರು ರಾಜರದ್ದು ಇದು ಉದಾಹರಣೆ ನೀಡುತ್ತಿದ್ದಾರೆ. ಕಾಲ ಮತ್ತು ದಯಾಳನ ಯುದ್ಧದ್ದು, ಭಕ್ತ ಮತ್ತು ಜಗತ್ತಿನ ಸಂಘರ್ಷದ್ದು. ಅದು ಹೇಗೆಂದ್ರೆ
ಪರಸ್ಪರ ಇಬ್ಬರು ರಾಜರ ಸೇನೆ ಎದುರು ಬದುರಾದರೆ ಯುದ್ಧ ಶುರುವಾದರೆ ಹೇಳುತ್ತಾರೆ, ಶೂರವೀರನು ರಣಕ್ಷೇತ್ರವನ್ನು, ಯುದ್ಧದ ಮೈದಾನವನ್ನು ಎಂದಿಗೂ ಬಿಡುವುದಿಲ್ಲ. ಅವನ ತಂದೆ ತಾಯಿಯರಿಗೆ ಅಪಮಾನ ನೋಡುತ್ತಿರುತ್ತಾನೆ ಭಗವಂತ. ಅಂದ್ರೆ ಇದಂತೂ ಉದಾಹರಣೆ ಆಗಿದೆ ಯುದ್ಧದ್ದು. ಶೂರವೀರ ಮಕ್ಕಳು ಒಳ್ಳೆಯವರ ಮನೆಯಲ್ಲಿ ಜನ್ಮ ಪಡೆಯುತ್ತವೆ. ಲಕ್ವರ್ ಶೂರಾದೋದು ಹಿ ಲಕ್ವರ್ ಸಾವದ್ದೆ ಲಕ್ವರಿತೇರಿ ಯಾರನ್ನ ಪುರುಷವಾದೆ. ಅಂದ್ರೆ ಶೂರವೀರರಾಗುವುದು ಸಹ ಭಕ್ತಿಯ ಲಕ್ಷಣವೇ ಆಗಿರುತ್ತದೆ. ಹಿಂದಿನ ಜನ್ಮದ ಯಾವುದೋ ಭಕ್ತಿ ಇರುತ್ತದೆ, ಅವರಲ್ಲಿ ಇಷ್ಟೊಂದು ದೃಢತೆ ಇರುತ್ತದೆ. ತನ್ನ ಧರ್ಮ ಕರ್ಮಕ್ಕಾಗಿ ಸಾಯಲು ಸಿದ್ಧನಾಗಿರುತ್ತಾರೆ, ಹಿಂದೆ ಸರಿಯುವುದಿಲ್ಲ. ಆದರೆ ಅದು ಬೇರೆ ಮಾತಾಗಿದೆ. ಇದೇ ರೀತಿ ಇಂದು ನಾವು ಈ ಭಕ್ತಿಯಲ್ಲಿ ಹೀಗೆ ದೃಢರಾಗಬೇಕಾಗುತ್ತದೆ. ಈ ಭಕ್ತಿಯಿಂದಲೇ ಕನೆಕ್ಷನ್ ಇದೆ. ಸೂರ್ಯ ಖೇಚನ ಚೌಡಿ. ಶೂರವೀರರು ಏನಿರುತ್ತಾರೆ, ಹಿಂದೆ ಸರಿಯುವುದಿಲ್ಲ, ಮೈದಾನ ಬಿಡುವುದಿಲ್ಲ. ಇನ್ಕಿ ಮಾತ್ ಕಥಾ ಕುದಾಸ್ और कायर चिड़िया जोड़े ಜಬ್ಬಡ್ ದೇಖಬಾಜ್. ಹೇಗೆಂದ್ರೆ ಪಕ್ಷಿಯು ನಾವು ನೋಡುತ್ತಿದ್ದೆವು, ಸಜ್ಜೆಯ ಮೇಲೆ ಕುಳಿತು ಬಿಡುತ್ತಿದ್ದವು. ಯಾರೋ ಒಬ್ಬ ಚಪ್ಪಾಳೆ ತಟ್ಟಿದರೆ ಫುರ್ ಎಂದು ಹಾರಿ ಹೋಗುತ್ತಿದ್ದವು ಎಲ್ಲವೂ. ಹೇಳುತ್ತಾರೆ, ಹೇಡಿಗಳಂತೂ ಹೀಗೆ ಓಡಿ ಹೋಗುತ್ತಾರೆ, ಮೈದಾನ ಬಿಟ್ಟು, ಈ ಭಕ್ತಿಯನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಹಾಗೂ ಹೇಳುತ್ತಾರೆ, ಶೂರವೀರರು ಗಿರಿಮಾಧ್ಯ ಶೇ ಮಾತಾಡದ ಮೆಲೆನ್ ಛತ್ತಿ ಶೇ ಛತ್ತಿ ಮೇಲೆ ಜೋಗಿ ಗೊಂದತೆ. ಇಂತಹ ಶೂರವೀರರದ್ದು ಎಲ್ಲಿಯ ತನಕ ಸೂರ್ಯ ಚಂದ್ರ ಇರುವುದು ಅಲ್ಲಿಯ ತನಕ ಈ ಭಕ್ತರ ಹೆಸರು ಇರುತ್ತದೆ. ಅದಕ್ಕೆ ಇಂದು ನೀವು ಇಷ್ಟೊಂದು ಸಂಘರ್ಷ ಮಾಡಬೇಕಾಗುತ್ತದೆ ಮಕ್ಕಳೇ. ಅವಕಾಶ ಬಂದಿದೆ. ಪರಮಾತ್ಮ ನಿಮಗೆ ಮೋಕ್ಷ ನೀಡಲಿ, ಸದಾ ಸುಖಿಯಾಗಿಡಲಿ, ತಮ್ಮ ಚರಣಗಳಲ್ಲಿ ಇಟ್ಟುಕೊಡಲಿ, ನಿಮಗೆ ಧೈರ್ಯ ನೀಡಲಿ. ನಮ್ಮ ಮನೆಗೆ ಹೋಗುವ ಅವಕಾಶ ಸಿಕ್ಕಿದೆ, ಇದನ್ನು ತಪ್ಪಿಸಿಕೊಳ್ಳಬೇಡಿ. ಸತ್ ಸಾಹೇಬ್.